ಬಾಲುವಿನ ಮಾಯಾ. ಸೀತಾಪುರ್ ಎಂಬುವ ಒಂದು ಊರಲ್ಲಿ ನಡೆದ ಕತೆ. ಇಲ್ಲಿ ಸುರೇಶ್ ಮತ್ತೆ ನೀಲಂ ಇರ್ತಿದ್ರು. ಸುರೇಶ್ ಒಂದು ಕುರುಬ ಮತ್ತೆ ನೀಲಂ ಮನೇಲಿ ಕೆಲ್ಸ ಮಾಡ್ಕೋತಿದ್ಲು. ಸುರೇಶ್ ಕೈಯಲ್ಲಿ ತುಂಬಾ ದುಡ್ಡು ಸಂಪಾದನೆ ಮಾಡಕ್ಕಾಗ್ತಿರ್ಲಿಲ್ಲ. ಅವನ್ ಸಂಪಾದನೆ ಮಾಡುವ ದುಡ್ಡಲ್ಲಿ ಅವ್ರ ಸಂಸಾರ ನಡೀತಿರ್ಲಿಲ್ಲ. ಅದರ ಜೊತೆ ಅವರ ಕುರಿಗಳನ್ನೂ ನೋಡ್ಕೋಬೇಕಾಗಿತ್ತು. ಕಡಿಮೆ ಸಂಪಾದನೆ ಇರೋದ್ರಿಂದ ಅವರ ಹೆಂಡತಿ ತುಂಬಾನೇ ಕಷ್ಟಪಡ್ತಿದ್ಲು. ನಾನ್ ಎಲ್ ಬಂದ್ ಸಿಕ್ಕಾಕೊಂಡೆ ನೋಡಿ, ನನ್ನ ಹಣೆ ಬರಹಾನೇ ಸರಿ ಇಲ್ಲ. ನಿಮ್ಮತ್ರ ಸಿಕ್ಕಾಕೊಂಡು ಮನೇಲಿ 2 ರೊಟ್ಟಿ ತಿನ್ನಕ್ಕಾಗಲ್ಲ. ಯಾಕೆ ಹೇಳ್ತೀಯ ನೀನ್ ಹೀಗೆ? ನಾನೆಲ್ಲ ವ್ಯವಸ್ಥೆ ಮಾಡ್ತಿದ್ದೀನಲ್ಲ. ಕಾಯ್ತಾನೇ ಇರಿ ನೀವು, ಆಯ್ತಾ? ಎಷ್ಟು ದಿನದಿಂದ ಕಾಯ್ತಿದೀವಿ, ಏನೂ ಪ್ರಯೋಜನ ಇಲ್ಲ. ಸುರೇಶ್ಗೆ ಯಾವಾಗ್ಲೂ ಹೆಂಡತಿಯ ಭಯಗಳನ್ನ ಕೇಳಿ ಕೇಳಿ ಸುಸ್ತಾಗಿತ್ತು. ಪಾಪ ಮತ್ತೆ ಕೇಳಿ ಕೆಲ್ಸಕ್ ಹೋಗ್ಬಿಡ್ತಿದ್ದ. ಒಂದಿನ ಅವನ್ ಕುರಿಗಳನ್ನ ಮೇಯ್ಸೋದಕ್ಕಂತ ಕರ್ಕೊಂಡ್ ಹೋಗ್ತಿದ್ದ. ಅವ್ರ ಎದುರಿಗೆ ಒಂದು ತೋಳದ ಗುಂಪು ಬರ್ತಿತ್ತು. ಅವುಗಳನ್ನ ನೋಡಿದ ತಕ್ಷಣ ಸುರೇಶ್ ಭಯ ಪಟ್ಕೊಂಡು ಬಚ್ಚಿಕ್ಕೋತಾನೆ. ಅವನ್ಗೇನ್ ಮಾಡೋದಂತ ಅರ್ಥ ಆಗ್ತಿಲ್ಲ. ಅವನ ಕಣ್ಣು ಮುಂದೆನೆ ತೋಳಗಳು ಅವರ ಕುರಿಗಳನ್ನ ತಿನ್ಬಿಡುತ್ತೆ. ಪಾಪ ಎಲ್ಲಾ ಸತ್ತೋಗುತ್ತೆ. ಅವನ ಆಸೆಯ ಕುರಿಗಳು ಎಲ್ಲ ಅವನ್ ಕಣ್ಮುಂದೆನೆ ಸತ್ತೋಗುತ್ತೆ. ಸುರೇಶ್ ಮರದ ಕೆಳಗಡೆ ಕೂತು ಅಳ್ತಿರ್ತಾನೆ. ಯಾಕಂದ್ರೆ ಅವನ ಎಲ್ಲಾ ಕುರಿಗಳು ಅವನ್ ಮುಂದೆನೆ ಸತ್ತಿರುತ್ತೆ. ಅವನ್ ಕೈಲಿ ಏನು ಮಾಡಕ್ಕಾಗಿಲ್ಲ. ಅಳ್ತಾ ಇರುವ ಶಬ್ದ ಕೇಳಿ ಅಲ್ಲಿ ಬಾಲು ಬರ್ತಾನೆ. ಬಾಲು ಆ ಕಡೆ ಈ ಕಡೆ ನೋಡ್ತಾನೆ, ಯಾರಪ್ಪ ಅಳ್ತಿರೋದು ಅಂತ. ಬಾಲುನ ನೋಡಿದ ತಕ್ಷಣ ಸುರೇಶ್ ಓಡಕ್ ಶುರು ಮಾಡ್ತಾನೆ. ಆದ್ರೆ ಬಾಲು ಅವನ ಮಾಯ ಶಕ್ತಿಗಳನ್ನ ಉಪಯೋಗಿಸಿ ಸುರೇಶ್ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಮತ್ತೆ ಹೀಗಂತಾನೆ, ನೀನ್ ಯಾಕೆ ಕೂಗ್ತಿದೀಯಾ? ಏನ್ ಸಮಸ್ಯೆ ನಿಂಗೆ? ಅರೆ, ಈ ಕರಡಿ ಅಂತೂ ಮಾತಾಡುತ್ತೆ. ಹಾ, ನನ್ನ ಹತ್ರ ಮಾಂತ್ರಿಕ ಶಕ್ತಿ ಇದೆ. ಅದರಿಂದ ನಾನು ಎಲ್ಲ ಮಾಡ್ತೀನಿ. ನಾನೊಬ್ಬ ಜಾದೂಯಿ ಕರಡಿ. ನೀನ್ ಹೇಳು, ನಿಂಗೆ ಏನಾಗಿದೆ? ನಾನಿಲ್ಲಿಗೆ ನನ್ನ ಕುರಿಗಳನ್ನ ಕರ್ಕೊಂಡು ಬಂದಿದ್ದೆ. ಒಂದು ತೋಳಗಳ ಗುಂಪು ಬಂದು ಅವನ್ನೆಲ್ಲ ಹೊಡೆದಾಕಿ ಹೋಯ್ತು. ನನಗೆ ಏನು ಮಾಡಕ್ಕಾಗಿಲ್ಲ. ಈಗ ನಾನು ಮನೆಗೋದ್ರೆ ನನ್ನ ಹೆಂಡತಿ ನಂಗೆ ಸರಿಯಾಗಿ ಬೈತಾಳೆ. ಮತ್ತೆ ನಮ್ಮ ಹತ್ರ ತಿಂಡಿ ತೀರ್ಥಕ್ಕೂ ಏನೂ ಇಲ್ಲ. ನಾನಂತೂ ಈ ಕುರಿಗಳಿಂದಲೇ ನನ್ನ ಜೀವನ ಮಾಡ್ತಿದ್ದೆ. ಈಗ ನಾನೇನ್ ಮಾಡ್ಲಿ, ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ನೀನಂತೂ ತುಂಬಾ ಸಮಸ್ಯೆಯಲ್ಲಿದ್ದೀಯಾ. ಮತ್ತೆ ಮಾಯಾಬಾಲು ಅದರ ಬಾಯಿಂದ ಬಂಗಾರದ 2 ಕಳ್ಗಳನ್ನು ಕೊಡುತ್ತೆ. ಅದನ್ನ ನೋಡಿ ಸುರೇಶ್ಗೆ ತುಂಬಾ ಸಂತೋಷ ಆಗುತ್ತೆ. ಹಾ, ಬಂಗಾರದ ಇಟ್ಟಿಗೆನಾ? ನಿನ್ನ ಬಾಯಿಯಿಂದ ಹೇಗ್ ತೆಗ್ದೆ ನೀನು? ನೀನು ನಿಜವಾಗ್ಲೂ ಮಾಂತ್ರಿಕ ಕರಡಿ. ಹಾ, ನಿನಗೆ ನನ್ನ ಅವಶ್ಯಕತೆ ಇದ್ದಾಗ ನನ್ನನ್ನ ಕರೆದ್ಬಿಡು. ನಿನ್ನ ಧ್ವನಿ ಕೇಳಿ ನಾನು ಬಂದ್ಬಿಡ್ತೀನಿ. ಮತ್ತೆ ನೀನು ಟೆನ್ಷನ್ ಮಾಡ್ಬೇಡ. ನಿಂಗೆ ಏನೇ ಸಮಸ್ಯೆ ಇದ್ರು ನನ್ನನ್ನ ಕರಿ ನೀನು. ಮತ್ತೆ ಸುರೇಶ್ ತುಂಬಾ ಸಂತೋಷ ಪಡ್ತಾನೆ. ಮತ್ತೆ ಅವನು 2 ಬಂಗಾರದ ಇಟ್ಕೆಗಳನ್ನ ತಗೊಂಡು ಮತ್ತೆ ಮನೆಗ್ ಬಂದು ಹೆಂಡತಿಗ್ ತೋರ್ಸೋಣ ಅನ್ನೋಷ್ಟೊತ್ತಿಗೆ, ಎಲ್ಲೋಯ್ತು ನಮ್ಮ ಎಲ್ಲ ಕುರಿಗಳು? ಎಲ್ ಬಿಟ್ ಬಂದಿದ್ದೀರಾ ನೀವು? ಸುರೇಶ್ ಅವನ್ ಕೈಲಿರುವ ಬಂಗಾರದ ಇಟ್ಟಿಗೆಗಳನ್ನ ತೋರಿಸ್ತಾನೆ. ಅರೇ, ಎಲ್ ಸಿಕ್ತ್ರಿ ಇದು? ಎಲ್ಲಿಂದ ತಗೊಂಬಂದ್ರಿ? ಕಾಡಲ್ ನಂಗೆ ಒಂದು ಮಾಂತ್ರಿಕ ಕರಡಿ ಸಿಕ್ಕಿತ್ತು. ಅಲ್ಲಿ ಕೂಗ್ತಾ ಇರೋವಾಗ ನಂಗಿದು ಕೊಟ್ಟಿತ್ತು. ಯಾಕಂದ್ರೆ ತೋಳಗಳು ನಮ್ಮೆಲ್ಲಾ ಕುರಿಗಳನ್ನ ಹೊಡೆದಿದ್ವು. ನನ್ನ ಸಮಸ್ಯೆನ ಕೇಳಿ ಆ ಕರಡಿ ನಂಗೆ ಈ ಬಂಗಾರದ ಇಟ್ಕೆ ಕೊಡ್ತು. ಒಂದ್ ವೇಳೆ ಅವನು ಮಾಂತ್ರಿಕ ಬಾಲು ಆದ್ರೆ ಅವನು ಉಪಯೋಗಿಸ್ಕೊಂಡು ನಾವು ಧನವಂತರಾಗ್ಬಿಡೋಣ. ಹಾ, ನಂಗೆ ಅದನ್ನ ಕರೆಯೋ ರೀತಿ ಹೇಳಿದೆ ಅದು. ನಾನ್ ಯಾವಾಗ್ಲೂ ಕರೆದ್ರೂ ಕೂಡ ನನ್ನ ಧ್ವನಿಯನ್ನ ಕೇಳಿ ಅದು ಬರುತ್ತೆ. ಆಯ್ತು, ನಾಳೆ ನಾವಿಬ್ರು ಹೋಗಿ ಅವನ ಹತ್ರ ಇನ್ನೂ ಜಾಸ್ತಿ ಬಂಗಾರನ ತಗೊಂಡ್ ಬರೋಣ, ಸರಿನಾ? ಮಾರನೇ ದಿನ ನೀಲ ಮತ್ತೆ ಸುರೇಶ್ ಬಾಲು ಹತ್ರ ಹೋಗ್ತಾರೆ. ಮತ್ತೆ ಸುರೇಶ್ ಅದೇ ಶಬ್ದನ ಕೊಟ್ಟಿದ ತಕ್ಷಣ ಅಲ್ಲಿಗೆ ಮಾಯಾ ಬಾಲು ನಡ್ಕೊಂಡ್ ಬರ್ತಾನೆ. ಕರಡಿ ಅಣ್ಣ, ನಂಗೆ ಸ್ವಲ್ಪ ಇನ್ನೂ ಬಂಗಾರದ ಇಟ್ಕೆ ಕೊಡು. ನಂದು ಲೋನ್ ಎಲ್ಲ ಇದೆ ಕ್ಲಿಯರ್ ಮಾಡಕ್ಕೆ. ಹಾ ಸರಿ, ನೀನು ಸಮಸ್ಯೆಲಿದ್ದೀಯಾ, ಅದಕ್ಕೆ ನಾನು ನಿಂಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಮತ್ತೆ ಮಾಯಾಬಾಲು ಅವ್ರಿಗೋಸ್ಕರ ಸ್ವಲ್ಪ ಬಂಗಾರವನ್ನ ಕೊಡ್ತಾನೆ. ಇದೇ ರೀತಿ ದಿನ ಒಂದ್ ಕಾರಣ ಹೇಳ್ಕೊಂಡು ಬರ್ತಿದ್ರು. ಮಾಯಾಬಾಲು ಹತ್ರ ಹೋಗಿ ದಿನ ಸ್ವಲ್ಪ ಬಂಗಾರನ ತಗೊಂಡ್ ಬರ್ತಾ ಇದ್ದ. ನೀಲ ಮತ್ತೆ ಸುರೇಶ್ಗೆ ಅತಿ ಆಸೆ ಹೆಚ್ಚಾಗ್ತಿತ್ತು. ತುಂಬಾನೇ ಅತಿ ಆಸೆ ಆಗ್ಬಿಟ್ಟಿತ್ತು. ಅವರಿಬ್ಬರಿಗೆ ಮಾಯಾಬಾಲು ಹತ್ರ ಎಷ್ಟು ಬಂಗಾರ ಇದೆಯೋ ಅದನ್ನ ಎಲ್ಲ ಇವ್ರಿಗೆ ಕೊಟ್ಬಿಡ್ಬೇಕು ಅನ್ನೋದೇ ಆಸೆ. ರೀ ಕೇಳ್ರಿ, ನಾನ್ ಏನ್ ಹೇಳ್ತಿದ್ದೀನಂದ್ರೆ, ನಾಳೆ ಹೋಗಿ ಈ ಮಾಯಾಬಾಲು ಹತ್ರ ಒಂದು ಬೋನಲ್ಲಿ ಇಡ್ಕೊಂಡ್ ಬಂದ್ಬಿಡೋಣ. ಮತ್ತೆ ಅದ್ರ ಹತ್ರ ಇರುವ ಎಲ್ಲಾ ಬಂಗಾರನೂ ತಗೊಂಡ್ಬಿಡೋಣ. ಹಾ, ನೀನ್ ಸರಿಯಾಗೇ ಹೇಳ್ದೆ. ನಾನು ಇದೇ ಆಲೋಚನೆ ಮಾಡ್ತಿದ್ದೆ. ಮಾರನೇ ದಿನ ಅವರಿಬ್ರು ಮಾಯಾಬಾಲು ಹತ್ರ ಹೋಗ್ತಾರೆ. ಅದೇ ಶಬ್ದ ಕೊಟ್ಟು ಮಾಯಾಬಾಲುನ ಕರೀತಾನೆ. ನೀಲಂ ಮುಂದೆ ಹೋಗಿ ನಿಂತ್ಕೋತಾಳೆ. ಮತ್ತೆ ಅವಳ ಕಷ್ಟವನ್ನ ಹೇಳ್ತಿದ್ದಂಗ್ಲೆ ಅದೇ ಸಮಯಕ್ಕೆ ಹಿಂದೆಯಿಂದ ಸುರೇಶ್ ಬಂದು ಒಂದು ಬಲೆನ ಎತ್ಕೊಂಡ್ಬಂದು ಅದ್ರ ಮೇಲೆ ಹಾಕ್ತಾನೆ. ಅವರಿಬ್ರು ಅದನ್ನ ಹಿಡ್ಕೊಂಡು ಮನೆಗ್ ಕರ್ಕೊಂಡ್ ಬಂದ್ಬಿಡ್ತಾರೆ. ಮಾಯಾಬಾಲು, ನಿನ್ನೊಳಗಡೆ ಎಷ್ಟು ಬಂಗಾರ ಇದೆಯೋ ಆ ಎಲ್ಲಾ ಬಂಗಾರನೂ ನಮ್ಮ ಹತ್ರ ಕೊಟ್ಬಿಡು.
ಇಲ್ಲ ಅಂದ್ರೆ ನಿನ್ ಪ್ರಾಣ ಅಂತೂ ಉಳಿಯೋದಿಲ್ಲ ನಾನು ಹೇಳ್ತಿದ್ದೀನಿ ನೋಡು. ನೀವು ಇಷ್ಟು ಕ್ರೂರರ ನನಗೆ ಗೊತ್ತಿರ್ಲಿಲ್ಲ. ನೀವು ಸಮಸ್ಯೆಯಲ್ಲಿದ್ದಾಗ ನಿಮ್ಗೆ ನಾನು ಸಹಾಯ ಮಾಡಿದ್ದೆ. ಇನ್ನು ನಾನು ಏನು ಕೊಡಲ್ಲ. ನೀವು ತುಂಬಾ ದುಷ್ಟರು. ನೀಲಂ ಮತ್ತೆ ಕೋಪದಿಂದ ಅದನ್ನ ತುಂಬಾ ಜೋರಾಗಿ ಓಡಿಕ್ ಶುರು ಮಾಡ್ತಾಳೆ. ಅದರಿಂದ ಬಾಲುಗೆ ತುಂಬಾ ಕೋಪ ಬರುತ್ತೆ. ಜೋರಾಗಿ ಕಿರ್ಚ್ತಾನೆ. ಅವಳಿಗೆ ಭಯ ಆಗುತ್ತೆ. ಹಿಂದೆ ಹೋಗ್ತಾಳೆ. ಅವನು ತಲೆ ಆಚೆ ಬಿಟ್ಟು ಕೈ ಕಚ್ಬಿಡ್ತಾನೆ. ಬಿಡು ಬಿಡು, ಅರೆ ಅರೆ ನನ್ನನ್ ಬಿಡು, ಅಯ್ಯೋ ನನ್ನನ್ ಬಿಡು, ಅರೆ ಬಿಡು ಬಾಲು ಬಿಡು, ಅರೆ ನನ್ನ ಬಿಡು ಬಾಲು ಬಿಡು. ನಿಮ್ಮಂತ ದುಷ್ಟರಿಗೆ ಹೀಗೆ ಶಿಕ್ಷೆ ಕೊಡಬೇಕು. ನಾನ್ ನಿಮಗೆ ಸಹಾಯ ಮಾಡಿದ್ದೆ, ತಿರುಗಿಸಿ ನೀನ್ ನಮಗೆ ಸಮಸ್ಯೆ ಕೊಡ್ತೀಯಾ? ಕರಡಿ ಅಣ್ಣ, ಕ್ಷಮ್ಸು ಕರಡಿ ಅಣ್ಣ, ನನ್ನ ಹೆಂಡ್ತಿನ ಬಿಟ್ಬಿಡು, ಹೀಗೆ ಹೊಡಿಬೇಡ. ಸರಿ, ನಾನು ಇವಳನ್ನ ಬಿಡ್ತಾ ಇದ್ದೀನಿ. ಇನ್ನು ಮುಂದೆ ಒಂದು ದಿನ ತಲೆಯಲ್ಲಿ ಇರ್ಲಿ, ನೀನು ನನ್ನ ನಂಬಿಕೆನ ಕಳ್ಕೊಂಡಿದೀಯಾ, ಮತ್ತೆ ನಾನಿನ್ನು ನಿಂಗೆ ಯಾವುದೇ ಸಹಾಯ ಮಾಡೋದೇ ಇಲ್ಲ. ಮತ್ತೆ ಮಾಯಾಬಾಲು ಅವ್ರಿಗೆ ಕೊಟ್ಟಿರುವ ಎಲ್ಲ ಬಂಗಾರನು ಹಿಂದೆ ತಗೊಂಡ್ಬಿಡ್ತಾನೆ. ಈಗ ಅವರಿಬ್ಬರ ಬದುಕು ಹಾಳಾಯ್ತು, ರೋಡ್ಗೆ ಬಿದ್ರು. ಈ ಕಥೆಯಿಂದ ನಾವೇನ್ ಕಲ್ತ್ಕೋಬೇಕಂದ್ರೆ ಅತಿ ಆಸೆ ತುಂಬಾ ಕೆಟ್ಟದು. ಚಾಪೆ ಎಷ್ಟಿದೆಯೋ ಅಷ್ಟೇ ಕಾಲನ್ ಚಾಚಬೇಕು. ನಮಗ್ ಬೇಕಾಗಿರೋದಕ್ಕಿಂತ ಜಾಸ್ತಿ ಬೇಕಂತ ಅನ್ಕೊಂಡ್ರೆ ನಮ್ಗೆ ಅತಿ ಆಸೆ ಹೆಚ್ಚಾಗುತ್ತೆ. ನೀಲಂ ಮತ್ತೆ ಸುರೇಶ್ ಬಾಲುಗೆ ತುಂಬಾನೇ ಅನ್ಯಾಯ ಮಾಡಿರ್ತಾರೆ, ಮತ್ತೆ ಅದಕ್ಕಾದ ಶಿಕ್ಷೆನೂ ಅನುಭವಿಸ್ತಾರೆ. ಮತ್ತೆ ನಮ್ಮ ಮಾಯಾಬಾಲು ಒಳ್ಳೆ ಮನಸ್ಸಿರುವ ಮನುಷ್ಯರಿಗೆ ಸಹಾಯ ಮಾಡ್ತಾ ಇತ್ತು.